ಅರಸೀಕೆರೆ ನಗರದಲ್ಲಿ ಪ್ರತ್ಯಕ್ಷವಾದ ಚಡ್ಡಿ ಗ್ಯಾಂಗ್ ಆತಂಕದಲ್ಲಿರುವ ಸಾರ್ವಜನಿಕರು. ಕೆಲ ದಿನಗಳ ಹಿಂದೆ ಮಾರುತಿ ನಗರ ಬಡಾವಣೆಯಲ್ಲಿ ಕಾಣಿಸಿಕೊಂಡಿದ್ದ ಚಡ್ಡಿ ಗ್ಯಾಂಗ್ ಮೊನ್ನೆ ಕೆಎಸ್ಆರ್ಟಿಸಿ ಡಿಪೋ ಹಿಂಭಾಗ ಶ್ರೀನಗರ ಬಡಾವಣೆಯಲ್ಲಿ ಓಡಾಡಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಅರಸೀಕೆರೆ ನಗರದಲ್ಲಿ ಕಾಣಿಸಿಕೊಂಡಿರುವ ಈ ಚಡ್ಡಿ ಗ್ಯಾಂಗ್ ಅನ್ನು ಪೊಲೀಸ್ ಇಲಾಖೆ ಹಿಡಿಯದಿದ್ದರೆ ಅಪಾಯ ಕಟ್ಟಿಟ್ಟ ಬುತ್ತಿ. ಆದ್ದರಿಂದ ಪೊಲೀಸರು ಶೀಘ್ರವಾಗಿ ಈ ಕಳ್ಳರನ್ನು ಬಂಧಿಸಬೇಕೆಂದು ಸಾರ್ವಜನಿಕರ ಒತ್ತಾಯವಾಗಿದೆ. ಕೆಲವು ಬಡಾವಣೆಗಳಲ್ಲಿ ಕಳ್ಳರುಗಳ ಓಡಾಟ ಜಾಸ್ತಿ ಆಗಿದೆ. ತಿಂಗಳಿಗೆ 4-5 ಮನೆಗಳು ಕಳ್ತನ ಆಗ್ತಾ ಇದಾವೆ. ಅದರಲ್ಲೂ ಚಡ್ಡಿ ಗ್ಯಾಂಗ್ ಅಂತ ಏನು ಪತ್ರಿಕೆಗಳಲ್ಲಿ ಬಂದಿದೆ, ಆ ಮಾದರಿಯ ಜನಗಳು ಕೈಯಲ್ಲಿ ಆಯುಧಗಳನ್ನ ಹಿಡಿದು ಮುಖಕ್ಕೆ ಬಟ್ಟೆಯನ್ನು ಕಟ್ಟಿಕೊಂಡು ಓಡಾಡ್ತಿರೋ ದೃಶ್ಯಗಳು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇದನ್ನ ನೋಡಿ ಜನ ಭಯಭೀತರಾಗಿದ್ದಾರೆ. ಸಾಮಾನ್ಯವಾಗಿ ರಾತ್ರಿ ಹೊತ್ತು ಯಾರು ಬಂದ್ರೆ ಕರ್ಕೊಂಬರಕ್ಕೆ ಹೋಗೋದು, ಕಳ್ಸಕ್ ಹೋಗೋದು, ಈ ತರ ಎಲ್ಲ ಓಡಾಡೋಂಥ ಜನಗಳು ಭಯಭೀತರಾಗಿ ಮನೆಯಿಂದ ಹೊರಗೆ ಬರಕ್ಕೆ ಇದು ಮಾಡ್ತಾ ಇದ್ದಾರೆ. ರಾತ್ರಿ ಹೊತ್ತು ಒಬ್ಬೊಬ್ಬರು ಬರಕ್ಕೆ ಹೆದರ್ತಾ ಇದ್ದಾರೆ. ಹಾಗಾಗಿ ಪೊಲೀಸರು ಇದನ್ನ ಆದಷ್ಟು ಶೀಘ್ರವಾಗಿ ಇವರನ್ನ ಬಂಧಿಸಿ ಕ್ರಮವನ್ನ ಕೈಗೊಳ್ಳಬೇಕು. ಇಲ್ಲವರೆ ಜನ ಓಡಾಡೋದಕ್ಕೆ ಹೆದರ್ಕಂತಾರೆ. ಹಾಗೂ ದೂರ ಇರತಕ್ಕಂಥ ಮನೆಯವರು ಅಷ್ಟೇ, ಮನೆ ಮಾಲೀಕರುಗಳು ತುಂಬಾ ಎಚ್ಚರಿಕೆಯಿಂದ ಮನೆಯನ್ನ ಬಂದೋಬಸ್ತಾಗಿ ಇಟ್ಕೊಂಡು ಯಾರೇ ಅನುಮಾನಾಸ್ಪದ ವ್ಯಕ್ತಿ ಬಂದ್ರೆ ತಕ್ಷಣ ಪೊಲೀಸಿಗೆ ತಿಳಿಸುವಂತ ಕೆಲಸನ ಮಾಡಬೇಕು ಅಂತ ಹೇಳಿ. ಶ್ರೀನಗರದ ವಾಸಿಯಾದ ನಾನು ಜ್ಞಾನಮೂರ್ತಿ. ಇಲ್ಲಿ ನಾವು ತುಂಬಾ ವರ್ಷದಿಂದ ಒಂದು 8-10 ವರ್ಷದಿಂದ ಮನೆ ಕಟ್ಕೊಂಡು ಇಲ್ಲೇ ವಾಸವಾಗಿದ್ದೀವಿ. ಈ ನಮ್ಮ ಪ್ರದೇಶ ಆಗಿತ್ತು ಅಂದ್ರೆ ಒಂಥರ ಅಫಿಷಿಯಲ್ ಏರಿಯಾ ತರ ತುಂಬಾ ಸೈಲೆಂಟ್ ಆಗಿ ಎಲ್ಲ ವಾಸಕ್ಕೆ ಯೋಗ್ಯತೆ ಆಗಂತಹ ಜಾಗ ಇತ್ತು. ಇತ್ತೀಚಿನ ದಿನಗಳಲ್ಲಿ ಈ ಕಳ್ಳರ ಒಂದು ಹಾವಳಿ ಜಾಸ್ತಿ ಆಗಿದೆ. ಈ 20 ದಿವಸ ತಿಂಗಳಿಂದಲೂ ಸಹ ಅವರು ವಂಚಾಗ್ತಾ ಇದ್ರು. ಆ ವಂಚಾಗ್ದಾಗ ಪೊಲೀಸ್ನವರು ಸಹ ಬಂದಾಗ ಅವರು ಓಡ್ತಕ್ಕಂಥದ್ದು ಹೋಗ್ತಕ್ಕಂಥದ್ದು ಎಲ್ಲ ನೋಡಿದ್ವಿ. ಈಗ ಮೊನ್ನೆ ದಿವಸ ನಡೆದಕ್ಕಂಥ ಘಟನೆ ಏನು ಅಂದ್ರೆ, ಲಾಯರ್ ಪ್ರಕಾಶ್ ಮನೆಯವ್ರ ಹತ್ರ ಅವ್ರ ಕ್ಯಾಮ್ರಾದಲ್ಲಿ ಸರಿಯಾಗಿದೆ. ಆ ಕಳ್ಳರು ಆ ಕುಡುಗೋಲು ತಳವಾರ ತರದಂತ ವಸ್ತು ಹಿಡ್ಕೊಂಡು ಆ ಏರಿಯಾದಲ್ಲಿ ಓಡಾಡ್ತಿದ್ದಾರೆ. ಈಗ ಓಡಾಡೋದು ನೋಡಿ ನಮ್ಮ ಏರಿಯಾದಲ್ಲಿ ಎಲ್ಲರಿಗೂ ಭಯಭೀತರಾಗಿದ್ದಾರೆ. ನಾವು ಹೆಂಗೆ ಈ ಮನೆ ಕಟ್ಕೊಂಡು
ಈ ಏರಿಯಾದಲ್ಲಿ ಇರಬೇಕು ಅನ್ನೋದೇ ಒಂದು ನಮಗೆ ಒಂದು ವಿಷಯ ಆಗಿದೆ. ಹಾಗಾಗಿ ಈ ಸಂಬಂಧಪಟ್ಟವರು ಇದನ್ನ ಬಗ್ಗೆ ಪರಿಶೀಲಿಸಿ ಇದನ್ನ ಹತೋಟಿಗೆ ತರಬೇಕು ಅಂತ ಈ ನಾಗರಿಕ ಪರವಾಗಿ ಶ್ರೀನಗರದ ಪರವಾಗಿ ನಾವು ಕೇಳ್ಕೊಂತೀವಿ. ನಾನು ಈ ಏರಿಯಾಕ್ಕೆ ಬಂದು 21 ವರ್ಷಗಳು ಆಯ್ತು. 21 ವರ್ಷದಿಂದಲೂ ಮನೆ ಕಟ್ಕೊಂಡು ಇಲ್ಲಿ ವಾಸ ಮಾಡ್ತಾ ಇದೀನಿ. ಮೊದಲಿಂದಲೇ ಗಿಡ ಗೆಂಟೆ ಆಳು ಚೇಳು ಎಲ್ಲ ಓಡಾಡ್ತಾ ಇಲ್ಲಿ ಇವತ್ತಿನವರೆಗೂ ಒಂದು ಬೀದಿ ದೀಪ ಇಲ್ಲ, ಸರಿಯಾದ ವ್ಯವಸ್ಥೆ ಇಲ್ಲ. ಇದರಿಂದ ನಮ್ಗೆ ಯಾವ ಒಂದು ಪುರಸಭೆಯಿಂದ ಸೌಲಭ್ಯನೇ ನಮಗೆ ಕೊಟ್ಟಿಲ್ಲ. ನಾವೇ ಸ್ವಂತ ಈಗ ಇವೆಲ್ಲ ಲೈಟ್ ಕಂಬಗಳಿಗೆಲ್ಲ ನಾವೇ ದುಡ್ಡು ಕೊಟ್ಟು ನಾವೇ ಸ್ವಂತ ಹಾಕ್ಕೊಂಡಿರೋದು. ಇವತ್ತು ಲೈಟ್ಗಳು ನೋಡಿ ನಮ್ಮ ಮನೆಗಳಿಲ್ಲ. ಹಗಲು ರಾತ್ರಿ ನೋಡ್ರಿ, ರಾತ್ರಿ 12 ಗಂಟೆ ಬಳಿ ಹೆದರಿಕೆ ಆಗ್ತೈತೆ. ಕಳ್ಳರ ಕಾಟ ಜಾಸ್ತಿ ಆಗಿದೆ. ಮೊನ್ನೆಯನ್ನು ಬಂದು ಕಳ್ಳರು ಇಲ್ಲಿ ರಾತ್ರಿ 2:33 ಕಳ್ಳ 3-4 ಜನ ಇಲ್ಲಿ ಓಡಾಡಿದ್ದಾರೆ. ಹೆಂಗಸರು ಮಕ್ಕಳು ಅವರು ಇವರು ಓಡಾಡಕ್ಕೆ ನಮಗೆ ತುಂಬಾ ಭಯ ಆಗ್ತೈತೆ. ಇಲ್ಲಿ ನಾವು ಹೆಂಗ್ ಓಡಾಡೋದು? ರಾತ್ರಿ ನಾವು ಟ್ರೈನ್ ಇಳಿದು ಬೆಂಗಳೂರು ಮೈಸೂರು ಕಡೆಯಿಂದ ಏನಾರ ಬಂದ್ರೆ, ತುಮಕೂರಿಂದ ಬಂದ್ರೆ ರಾತ್ರಿ ನಾವು ಇಲ್ಲಿ ಬಂದು ಏನಾರ ಈ ತರ ಕೈ ಸಿಗಾಕೊಂಡ್ರೆ ನಮ್ಮ ಪರಿಸ್ಥಿತಿ ಏನು? ನಾವು ಪೊಲೀಸ್ ಸ್ಟೇಷನ್ಗೆ ಎಷ್ಟೋ ಸರಿ ಹೋಗಿ ನಮ್ಮ ಮನೆಯಿಂದ ಪಾಯಿಂಟ್ ಮಾಡಿಸಿದ್ದೀನಿ. ನಾನು ಈ ಪೊಲೀಸ್ನವರು ರಾತ್ರಿ 12 1 ಗಂಟೆಗೆ ಒಂದ್ಸರಿ ಬರ್ತಾರೆ, ಆಮೇಲೆ ವಿಷಲ್ ಕೂಗ್ತಾರೆ, 1-2 ನಿಮಿಷ ನಿಂತ್ಕೊಂತಾರೆ, ವಾಪಸ್ ಹೋಗ್ತಾರೆ. ಇಂತಹ ಒಂದು ಪರಿಸ್ಥಿತಿ ಒಳಗೆ ನಾವು ಇಲ್ಲಿದ್ದೀವಲ್ಲ. ಆಮೇಲೆ ಒಂದು ಪ್ರಭುಕುಮಾರ್ ಮತ್ತು MLA ಮಾಡೋ ಲೈನ್ ಇದೆಯಲ್ಲ ಸರ್, KSRTC ಬರಲಿ, ಒಂದೇ ಒಂದು ಬಲ್ಪ್ ಇಲ್ಲ. ಒಂದೇ ಒಂದು ಬಲ್ಪ್ ಹಾಕಿ ಇವತ್ತುವೆ ನಗರಸಭೆ ಯಾವ ಒಂದು ಇಂಜಿನಿಯರ್ ಕೇಳಿ, ಸದಸ್ಯ ಕೇಳಿ, ₹1 ಕೆಲಸ ಮಾಡಿಕೊಟ್ಟಲ್ಲ ನಮಗಿಲ್ಲಿ. ನಾವಿಲ್ಲಿ ವಾಸ ಮಾಡಬೇಕಲ್ಲ, ಯಾವ ರೀತಿ ವಾಸ ಮಾಡೋದು? ಹೆಂಗಿರೋದು ನಾವು? ನೀವೇ ಯೋಚನೆ ಮಾಡಿ. ನಾವು ಹೆಂಗಸರು ಮಕ್ಕಳು ಕಟ್ಕೊಂಡು ಇಲ್ಲಿ ಹೆಂಗ್ ಓಡಾಡೋದು? ನಾವು ನಮ್ಮ ಜೀವನ ಹೆಂಗೆ? ಅತಾಚುರಿ ಹೆಚ್ಚು ಕಡಿಮೆ ಅಲ್ಲಿ ಓಡಾಡೋದು ಹೆಂಗಸರುಗಳು ಅಕ್ಕಪಕ್ಕ ಮನೆಗಳಲ್ಲಿ ಬಂದು ಅತಾಚುರಿ ಏನಾರ ಮಾಡಿದ್ರೆ ನಮ್ಮ ಗತಿ ಏನು?